ಆಪರೇಷನ್ ಸಿಂಧೂರದಿಂದ ಮತ್ತೆ ವಿಶ್ವವನ್ನ ಗೆದ್ದಿದ್ದಾರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಮತ್ತೊಮ್ಮೆ ವಿಶ್ವಗುರು ಎನಿಸಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ವಿಶ್ವ ರಾಷ್ಟ್ರಗಳನ್ನ ಅಂದ್ರೆ ವಿಶ್ವದ ರಾಷ್ಟ್ರಗಳನ್ನ ಒಗ್ಗೂಡಿಸಿದ್ದು ಹೇಗೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಪರ ನಿಂತ ರಾಜತಂತ್ರವನ್ನ ಗೆದ್ದಿದ್ದು ಹೇಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಪರೇಷನ್ ಸಿಂಧೂರಕ್ಕೆ ದೊಡ್ಡದಾದಂತ ಒಂದು ಬಲ ಬಂದಂತಾಗಿದೆ. ಸೇನೆ ನುಗ್ಗುತ್ತಾ ಇದ್ದಂತೆಯೇ ಆಕ್ಟಿವ್ ಆಗಿದ್ದಾರೆ NSA ಚೀಫ್ ಅಜಿತ್ ದೋವಲ್ ಅವರು. ಮಾಹಿತಿ ನೀಡ್ತಾ ಇದ್ದಂತೆಯೇ ಬೆಂಬಲವನ್ನ ಕೊಟ್ಟಿದೆ ವಿಶ್ವದ ಹಲವು ರಾಷ್ಟ್ರಗಳು. ಆಪರೇಷನ್ ಸಿಂಧೂರದಲ್ಲಿ ಮೋದಿ ರಾಜತಾಂತ್ರಿಕತೆ ಗೆದ್ದಿದ್ದು ಹೇಗೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಶ್ವಗುರು ಮೋದಿಯ ಸಿಂಧೂರ ಕತೆ. ಆಪರೇಷನ್ ಸಿಂಧೂರದಿಂದ ಮತ್ತೆ ವಿಶ್ವವನ್ನ ಗೆದ್ದಿದ್ದಾರೆ ನರೇಂದ್ರ ಮೋದಿ ಅವರು. ಮತ್ತೊಮ್ಮೆ ವಿಶ್ವಗುರು ಎನಿಸಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ವಿಶ್ವ ರಾಷ್ಟ್ರಗಳನ್ನ ಒಗ್ಗೂಡಿಸಿದ್ದು ಹೇಗೆ, ಭಾರತದ ಪರ ನಿಂತ ರಾಜತಂತ್ರವನ್ನ ಗೆದ್ದಿದ್ದು ಹೇಗೆ ನರೇಂದ್ರ ಮೋದಿ ಅವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಪರೇಷನ್ ಸಿಂಧೂರಕ್ಕೆ ಬಲ ಸಿಕ್ಕಿದೆ. ಸೇನೆ ನುಗ್ಗುತ್ತಾ ಇದ್ದಂತೆಯೇ NSA ಚೀಫ್ ಅಜಿತ್ ದೋವಲ್ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದ್ರು. ಮಾಹಿತಿ ನೀಡ್ತಾ ಇದ್ದಂತೆಯೇ ಬೆಂಬಲವನ್ನ ಕೊಡ್ತವೆ ವಿಶ್ವದ ಹಲವು ರಾಷ್ಟ್ರಗಳು. ಆಪರೇಷನ್ ಸಿಂಧೂರದಲ್ಲಿ ಮೋದಿ ರಾಜತಾಂತ್ರಿಕತೆ ಗೆದ್ದಿದ್ದು ಹೇಗೆ ಹಾಗಾದ್ರೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಶ್ವಗುರು ಮೋದಿ ಅವರ ಸಿಂಧೂರ ಕಥೆಯನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾವ ರೀತಿಯಾಗಿ ಈ ಕಾರ್ಯಾಚರಣೆಗೂ ಮುನ್ನ ರಾಜತಾಂತ್ರಿಕವಾಗಿ ಎಲ್ಲಾ ದೇಶಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಯಿತು. ಅಜಿತ್ ದೋವಲ್ ಅವರು ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ರು, ಮಾಹಿತಿ ನೀಡ್ತಾ ಇದ್ದಂತೆನೆ ಹಲವು ರಾಷ್ಟ್ರಗಳು ಬೆಂಬಲವನ್ನ ಕೊಟ್ಟಿದ್ದಾವೆ. ಆಪರೇಷನ್ ಸಿಂಧೂರದಲ್ಲಿ ಮೋದಿ ರಾಜತಾಂತ್ರಿಕತೆ ಗೆದ್ದಿದ್ದು ಹೇಗೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಈ ಹಿಂದೆಯೂ ಕೂಡ